ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ಗೆ. ಹಾಗೂ ಎಲ್ಲರಿಗೂ ಶುಭೋದಯ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನನ್ನ ಮರ್ತುಬಿಟ್ರಿ ಅಂತ ತಿಳ್ಕೊಂಡೆ ನಾನು. ಇಲ್ಲ, ಯಾಕಂದರೆ ನಮ್ಮದು ಸ್ವಲ್ಪ ಬ್ಲಾಗ್ ಸ್ವಲ್ಪ ಒಂದು 3-4 ದಿವಸ ಸ್ವಲ್ಪ ಲೇಟ್ ಆಯಿತು ಬರೋದು. ಯಾಕಂದರೆ ನಾನು ಸ್ವಲ್ಪ ಕೆಲಸದ ಕಡೆಯಿಂದ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಆ ಕಾರಣದಿಂದ ನಮ್ಮ ಬ್ಲಾಗ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೂ ಎಲ್ಲರೂ ಚೆನ್ನಾಗಿದ್ದೀರಂತ ಬಯಸ್ತೀನಿ. ಇವತ್ತಿನ ಪಯಣ ಬೆಳಿಗ್ಗೆ ಕ್ರಷರ್ ಕಡೆಗೆ, ನಮ್ಮ ಚಿಕ್ಕಮಂಗ್ಳೂರು ಕಡೆ. ನಮ್ಮ ಚಿಕ್ಕಮಂಗ್ಳೂರು ಬೆಳಿಗ್ಗೆ ಟೈಮಲ್ಲಿ ಮಾತ್ರ ಸಖತ್ತಾಗಿ ಸೀನಿಯರ್. ಏನಾದರೂ ಹೇಳಿ, ನಮ್ಮ ಚಿಕ್ಕಮಂಗ್ಳೂರು ಇದೆಯಲ್ಲ, ಬೆಳಗಿನ ಟೈಮ್ ನೋಡೋದೊಂದು ಮಜನೇ ಬೇರೆ. ಬೆಳಿಗ್ಗೆ ಒಂದು ಸಂಜೆ ಸೂಪರ್ ವೆದರ್ ಒಂದೇ, ಬಟ್ ಚಳಿ ಇದೆಯಲ್ಲ, ಬೆಳಗಿನ ಚಳಿ ಮತ್ತು ಸಂಜೆ ಚಳಿ ಅಸ್ಸಮ್ ಚಳಿ ಅದು. ಮತ್ತು ನಮ್ಮ ಸೀನಿಯರ್ ಇದೆಯಲ್ಲ ನಮ್ಮ ಚಿಕ್ಕಮಂಗ್ಳೂರು, ಭಾರಿ ಖುಷಿ ಅಂದರೆ ನೋಡೋಕ್ಕೆ. ಅಷ್ಟಿಷ್ಟು ಖುಷಿಯಲ್ಲ ನನಗೆ. ಅದಕ್ಕೆ ಹೇಳೋದಲ್ಲ, ನಮ್ಮ ಚಿಕ್ಕಮಂಗ್ಳೂರು ನನಗೆ ಕ್ರಷರಿಗೆ ಹೋಗ್ಬೇಕಾದ್ರೆ ಭಾರಿ ಖುಷಿ ಆಗುತ್ತೆ. ಟಾಪ್ ಆ್ಯಂಡ್ ಟಾಪು ರೋಡು, ತಲೆ ಬಿಸಿಲ್ಲ, ಗುಂಡಿಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ನಮ್ಮ ಬೇಬಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಮತ್ತು ಫುಲ್ಲು ವಾಶ್ ಆಗಿ ಬಂದಿದ್ದಾಳೆ. ಹಾಗೂ ನಾನು ಫೈನಲ್ ಕ್ರಷರ್ ಕಡೆ ಹೊರಟೆ. ಚಿಕ್ಕಮಂಗ್ಳೂರು ಕ್ರಷರಿಗೆ ಹೋಗೋದು ಎಷ್ಟೊತ್ತು ಹೋದ್ರೂ ತೊಂದರೆ ಇಲ್ಲ. ಅಲ್ಲಿತ್ತು 2 JCB, ತೊಂದರೆ ಇಲ್ಲ. ಆ ಕಡೆ ಈ ಕಡೆ ತಿನ್ಸ್ಕೊಂಡು ಲೋಡ್ ಮಾಡ್ತಾರೆ. ಬೇಗ ಲೋಡ್ ಒಂದು ಆಗುತ್ತೆ, ಎಷ್ಟೇ ಲೇಟ್ ಹೋದ್ರೂ ತಲೆ ಬಿಸಿ ಇಲ್ಲ. ಮತ್ತು ಈ ರೋಡ್ ಇದೆಯಲ್ಲ, ಸ್ಟ್ರೈಟ್ ರೋಡು, ಸಕ್ಕತ್ತಾಗಿದೆ. ಹೊಡಿಯೋಕ್ಕೂ ಒಂಥರ ಖುಷಿ ಆಗುತ್ತೆ ಈ ರೋಡಲ್ಲಿ. ನನಗೊತ್ತು ತುಂಬ ಖುಷಿ ಆಗುತ್ತೆ. ಹಾಗೂ ನನಗೆ ಒಳಗೆ ಇಂಟೀರಿಯರ್ ಸಕ್ಕತ್ತಾಗಿದೆ. ಮತ್ತು ಸೀಟನ್ನು ನೋಡಬೇಡಿ, ಸ್ವಲ್ಪ ಹರಿದೋಗಿದೆ, ಅದು ಹೊಲಿಸ್ಬೇಕು. ನಾನು ಮತ್ತೆ ಬಂದೆ ಫೈನಲ್ ಆಗಿ. ಲೋಡ್ ಗೀಡೆಲ್ಲ ಮಾಡ್ಕೊಂಡು ರಿಟರ್ನಾಗಿ ಬಂದೆ. ಅಂತ ಅಲ್ಲಿ ಧೂಳಲ್ಲಿ ಅಂತ ವೀಡಿಯೋ ಮಾಡೋದು, ಧೂಳಲ್ಲಿ ನಿಲ್ಲಕ್ಕೂ ಆಗಲ್ಲ ಅಲ್ಲಿ. ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ. ಮತ್ತು ಬಂದೆ ಹೊರಡೆ, ಬಂದು ಮುಂದೆ ಹೋಗ್ತಾ ಇದ್ದೀನಿ. ನಾವು ರಿಟರ್ನ್ ಬರೋದು ಟೈಮಲ್ಲೂ ಅಷ್ಟೇ ಸಕ್ಕದಾಗಿ ಸೀನಿಯರಿ ಇದೆ. ನನಗೆ ನೋಡೋಕ್ಕೂ ಒಂದು ಖುಷಿ. ನಮ್ಮ ಚಿಕ್ಕಮಂಗ್ಳೂರು ಬರೋದೇ ಒಂದು ಖುಷಿ ಅಂದರೆ ತುಂಬ ಖುಷಿ. ಹಾಗೂ ನಾನು ಸ್ವಲ್ಪ ದಿವಸ ಇದ್ದಿಲ್ಲ ಅಂತೇಳಿ ವೀಡಿಯೋನೂ ಮಾಡಿಲ್ಲ. ಈಗ ಕಂಟಿನ್ಯೂ ಮಾಡಬೇಕು, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಕಡೆಯಿಂದ ನಾನು ಹೋಗಿದ್ದೆ. ಈಗ ಮತ್ತೆಲ್ಲ ಸಾಲ್ಟ್ ಔಟ್ ಆಗಿ ಬಂದಿದ್ದೀನಿ. ಈಗ ಮತ್ತೆ ನಮ್ಮ ವೀಡಿಯೋ ಕಂಟಿನ್ಯೂ ಆಗುತ್ತೆ, ಮಾಡ್ತೀವಿ ಕಂಟಿನ್ಯೂ ಆಗಿ. ಅದೇ ನನ್ನ ಗಾಡಿಯಲ್ಲಿ ಇದೆಯಲ್ಲ, ಒಂದು ಚೂರು ಜಂಪು ಸಾಯಿಲಿ ಏನೂ ಇಲ್ಲ. ಯಾಕಂದ್ರೆ ನನಗೆ ಓಡ್ಸೋಕೆ ನನ್ನ ಗಾಡಿ ಫುಲ್ಲು ಕಂಫರ್ಟೇಬಲ್. ನನ್ನ ಗಾಡಿ ಅಷ್ಟು ಯಾವ್ದು ಕಂಫರ್ಟೇಬಲ್ ನನಗೆ ಬರಲ್ಲ. ನನ್ನ ಕಾರೂ ಅಷ್ಟು ಕಂಫರ್ಟೇಬಲ್ ಸಿಗೋಲ್ಲ, ಅಷ್ಟು ಕಂಫರ್ಟೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಹಿಂಗೆ ಅಡ್ಡ ಗಿಡ್ಡ ಎಲ್ಲ ಹೋದರೆ ನಾವೆಂತ ಮಾಡಿ ಸಾಯೋದು ಹೇಳಿ. ಇವರು ತಿಳ್ಕೊಳ್ತಾರೆ, ಇವ್ರಿಗೆ ಕೂತ್ರೆ ನಾವು ಸತ್ತೋಗ್ತೀವಿ ಅಂತೇಳಿ. ಅದು ಜಸ್ಟ್ ನಮ್ಮದು ಟಚ್ ಆದರೆ ಇವರು ನಮ್ಗಿಂತ ದೂರ ಹಾರಿರ್ತಾರೆ. ಅದೇನು ಮಾಡೋದು, ಆರು ದೊಡ್ಡ ಗಾಡಿಗಳು ತಪ್ಪೇ ಬರುತ್ತೆ. ಅದು ನೋಡಿ ವೆದರ್ ನೋಡಿ, ಆದರೂ ವೆದರ್ ಚೇಂಜ್ ಆಗಿಲ್ಲ ನಮ್ಮ ಚಿಕ್ಕಮಂಗ್ಳೂರ್ದು. ವೆದರ್ ನೋಡಿ ಎಷ್ಟು ಕ್ಲೌಡ್ ಆಗಿದೆ, ಸಖತ್ತಾಗಿದೆ ಮಾತ್ರ. ನಾನು ಇವ್ರು ನೋಡ್ತಾ ಭಾರಿ ಖುಷಿ ಆಯ್ತು. ನಮ್ಮ ಚಿಕ್ಕಮಂಗ್ಳೂರಿಗೆ ನನಗೆ ಬರೋದಂದರೆ ತುಂಬ ಖುಷಿನೇ. ನನಗೆ ಆಲ್ದೂರು ಹೋಗೋಕ್ಕಿಂತ ನಮ್ಮ ಚಿಕ್ಕಮಂಗ್ಳೂರೇ ಕಳಿಸ್ತಾ ಇದ್ದರೆ ನನಗೆ ಭಾರಿ ಖುಷಿ ಆಗುತ್ತೆ. ಯಾಕಂದರೆ ಆ ಗುಂಡಿರಲ್ಲಿ ದಡ್ಡ ಬಡ ಹೋಗಿ ಇಲ್ಲಿ ಟಾಪ್ ಆ್ಯಂಡ್ ಟಾಪಲ್ಲಿ ಸುರ್ರ ಅನ್ಬೋದು. ಎಂತ ಮಾಡೋಣ, ನಮ್ಮದು ಎಲ್ಲಿ ಬೇಕು ಅಲ್ಲಿ ಸೌಕರ್ಯ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತಾ ಇರಬೇಕು. ನಾವು ಏನು ಮಾಡೋಕ್ಕಾಗಲ್ಲ. ಅದಷ್ಟು ಅಲ್ಲಿಗೆ ಹೋಗಲ್ಲ ಇಲ್ಲಿಗೆ ಹೋಗಲ್ಲ ಅಂತ ಹೇಳೋಂಗಿಲ್ಲ, ಹೋಗಲೇಬೇಕು. ಯಾಕಂದ್ರೆ ನಾವು ದುಡಿಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ, ದುಡಿಯೋಕ್ಕಾಗಿ ಹೋಗಲೇಬೇಕು. ಅದೇ ನಾನು ಲೋಡೆಲ್ಲ ಮಾಡಿಕೊಂಡು ಮತ್ತೆ ಬಂದೆ. ಅನ್ಲೋಡ್ ಕಡೆಗೆ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಇಲ್ಲಿ ತಂದರೆ ಒಂದು ತಲೆ ಬಿಸಿಲ್ಲ, ಚಿಕ್ಕಮಂಗ್ಳೂರಲ್ಲಿತ್ತು ಯಾರು ತಲೆ ಬಿಸಿಲ್ಲ. ಬೆಳಿಗ್ಗೆ ಜಾವತ್ತು ಯಾರು ಇರೋಲ್ಲ, ಓಪನ್ನಾಗಿ ಆರಾಮಾಗಿ ಹೋಗ್ಬೋದು, ಟೆನ್ಷನ್ ಇಲ್ಲ. ನಾನು ಹಂಗೆ ಮುಂದೆ ವೀಡಿಯೋ ಎಲ್ಲ ಮಾಡ್ಕೊಂಡು, ನನ್ನ ಗಾಡಿ ಬಗ್ಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ಸಖತ್ತಾಗಿ ಬಂದೆ. ಹಾಗೂ ನಮ್ಮ ದೋಸ್ತ ಒಬ್ಬರು ಮುಂದೆ ಬರ್ತಾಯಿದ್ದೀನಿ ಅಂದರು. ಅವರು ಒಂಚೂರು ಮಾತಾಡ್ಸೋಣ ಅಂತೇಳಿ ನಿಲ್ಸೋಣ ಅಂತ ನೋಡಿದೆ. ಮತ್ತು ಟೈಮ್ ಆಗುತ್ತಲ್ಲ, ಖಾಲಿ ಮಾಡಿ ಮತ್ತೆ ಬರ್ಬೇಕಂತೇಳಿ ಬಂದೆ. ಮತ್ತು ಇದು ನೋಡಿ, ನಮ್ಮ ಹಳ್ಳದ ಮೇಲೆ ಇದು ಸಮುದ್ರ ಮಧ್ಯದಲ್ಲಿ ಹೋದಂಗೆ ಆಗುತ್ತೆ ನನಗೆ ಈ ರೋಡಲ್ಲಿ ಹೋಗ್ಬೇಕಂದ್ರೆ. ನೈಟ್ ಹೊತ್ತು ಭಾರಿ ಇದೆ. ಮತ್ತು ನಮ್ಮ ಫ್ರೆಂಡು ಮಾತಾಡ್ಕೊಂಡು ನಮಗೆ ಸಿಗೋಣ ಅಂತೇಳಿ. ಫೈನಲಾಗಿ ನಾನು ಅನ್ಲೋಡೆಲ್ಲ ಮಾಡ್ಕೊಂಡು ಮತ್ತೆ ಬಂದೆ ಲೋಡ್ ಕಡೆಗೆ. ಮತ್ತೆ ಸೌಕರ್ ಆಲ್ದೂರ್ಗೆ ಹೋಗು ಅಂದರು. ಅದಕ್ಕೆ ಆಲ್ದೂರ್ ಕಡೆ ಹೋದೆ. ಅದ್ರ ಕಡೆ ಹೋದೆ, ಲೋಡೆಲ್ಲ ಮಾಡಿಕೊಂಡು ಮತ್ತೆ ರಿಟರ್ನು ನಮ್ಮ ಮೇಕನ್ ಗದ್ದೆ ಕಡೆ ಪಯಣ ಸ್ಟಾರ್ಟ್ ಮಾಡಿದೆ. ನಮ್ಮ ಮೇಕನ್ ಗದ್ದೆ ಅಂದರೆ ಗೌಡಹಳ್ಳಿ ಕಡೆ. ಗೌಡಹಳ್ಳಿಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಮೇಕನ್ ಗದ್ದೆ. ಬಟ್ ರೂಟ್ ಇದೆಯಲ್ಲ, ನಮ್ಮ ಕಿತ್ಲೆಗಂಡಿ ನಮ್ಮ ಹ್ಯಾಂಡ್ ಪೋಸ್ಟು ಪಾಸ್ ಆದ ರೈಟಿಗೆ ಕಿತ್ಲೆಗಂಡಿ ತಗೊಂಡಾದ್ಮೇಲೆ ರೋಡು ಟಾಪ್ ಆ್ಯಂಡ್ ಟಾಪ್, ನೆಕ್ಸ್ಟ್ ಲೆವೆಲ್ ರೋಡು. ಹೆಂಗೆ ಬೇಕು ಹೋಗ್ಬೋದು. ಫುಲ್ಲು ರೋಡ್ ಮಸ್ತ್ ಚೆನ್ನಾಗಿದೆ, ಸಖತ್ತಾಗಿದೆ ರೋಡ್. ನನಗೆ ಭಾರಿ ಖುಷಿ ಆಗುತ್ತೆ ಈ ರೋಡಲ್ಲಿ ಹೋಗೋಕೆ. ಇದರಲ್ಲೂ ನಮ್ಮ ಸೇಮ್ ಚಿಕ್ಕಮಂಗ್ಳೂರು ಹೆಂಗಿದೆ ಇಲ್ಲೂ ಹಂಗೆ ಚೆನ್ನಾಗಿ ಗಾಡಿಗಳು ಕಡಿಮೆ. ಇದು ಮಾಡ್ಕೊಳ್ರಿ. ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ
ಹಿಂದ್ಗಡೆ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಮೊಬೈಲು, ಸ್ವಲ್ಪ ಶೇಕ್ ಆಗ್ತಿದ್ದಾರೆ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಅಪ್ಡೇಟ್ ಮಾಡೋಣಂತೆ ಎಲ್ಲ. ಆಗ ನಮ್ಮ ಒಳಗಡೆ ನೋಡಿ, ನಮ್ಮ ಡ್ರೈವರ್ ಲೈಫ್ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ನೋಡ್ಕೋಬೇಕು. ಅಪೋಸಿಟ್ ಗಾಡಿ ನೋಡ್ಕೋಬೇಕು. ಸಿಂಗಲ್ ರೋಡಲ್ಲಿ ಆದಷ್ಟು ಜೋಪಾನವಾಗಿ ಹೋಗ್ಬೇಕು ನಾವು. ಟ್ರಾಸಿ ಹೋದರೆ ಈ ಸಿಂಗಲ್ ರೋಡಲ್ಲಿ ಸ್ವಲ್ಪ ಇಲ್ಲಿ ತೊಂದರೆ ಏನಂದರೆ, ಸಿಂಗಲ್ ರೋಡಲ್ಲಿ ಒಂದು ಬೈಕ್ಗಳದ್ದು ಮಾತ್ರ ತೊಂದರೆ. ಮತ್ತು ಹಾಡೆಲ್ಲ ಹಾಕ್ಕೊಂಡು ಜಾಲಿ ಮಾಡಿಕೊಂಡು, ಬ್ಲೂಟೂತಲ್ಲಿ ಹಾಡೆಲ್ಲ ಹಾಕ್ಕೊಂಡು, ಸಿಸ್ಟಮ್ ಇಲ್ಲ, ಕಿವಿಗೆ ಬ್ಲೂಟೂತ್ ಹಾಕೊಂಡು ಅದರಲ್ಲೇ ಹಾಡುಗಳು ಹಾಕ್ಕೊಂಡು ಆರಾಮಾಗಿ ಅನ್ಲೋಡ್ ಕಡೆ ಹೋಗ್ತಿದ್ದೆ. ಬಟ್ ಈ ರೋಡಲ್ಲೂ ಅಷ್ಟೇ ಟರ್ನಿಂಗ್ಗಳು ಜಾಸ್ತಿ ಅಂದರೆ ಈ ರೋಡಲ್ಲಿ. ಮತ್ತು ರೋಡ್ ಮಾತ್ರ ಸೂಪರ್. ರೋಡ್ ಬಗ್ಗೆ ಹೇಳಂಗಿಲ್ಲ. ನಮ್ಮ ಕಿತ್ಲಂಗಡಿ ಗೌಡಳ್ಳಿ ರೋಡು, ಇದು ನಮ್ಮ ಎತ್ತಿನ ಭುಜಕ್ಕೆ ಹೋಗುತ್ತೆ. ಎಲ್ಲರಿಗೆ ಈಗ ಟೂರಿಸ್ಟ್ ಬಂದರೆ ಎತ್ತಿನ ಭುಜಕ್ಕೆ ಹೋಗದೆ ಯಾರೂ ಇರಲ್ಲ. ಈ ರೋಡಲ್ಲಿ ಎತ್ತಿನ ಭುಜಕ್ಕೆ ಎಲ್ಲ ಹೋಗೇ ಹೋಗ್ತಾರೆ. ಸಖತ್ತಾಗಿರೋ ಪ್ಲೇಸ್ ಎತ್ತಿನ ಭುಜ. ಗುಡ್ಡ ಅದು, ಆ ಗುಡ್ಡದಲ್ಲಿ ಟಾಪಲ್ಲಿ ಹೋಗೋದೇ ಒಂದು ಮಜಾ. ನೆಕ್ಸ್ಟು ನಿಮಗೆ ಆ ಸ್ಪಾಟಿಗೆ ಹೋಗಿ ತೋರಿಸ್ತೀನಿ ನಾನು, ಎತ್ತಿನ ಭುಜ ಸ್ಪಾಟು. ಈಗ ನಾನು ಎಲ್ಲ ನೋಡ್ಕೊಂಡು ಆಮೇಲೆ ಟರ್ನಿಂಗೆಲ್ಲ ಗೇರೆಲ್ಲ ಪಾಸ್ ಮಾಡಿಕೊಂಡು ಅನ್ಲೋಡ್ ಕಡೆ ಹೋಗ್ತಾ ಇದ್ದಾಗ ಮತ್ತು ಪಾರ್ಟಿ ಫೋನ್ ಮಾಡ್ತು, ಎಲ್ಲಿದೆಯಪ್ಪ ಅಂತೇಳಿ. ನಾನು ಪಾರ್ಟಿಗೆಲ್ಲ ಸರ್ ಬಂದೆ, ಒಂದು 20 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂದೆ. ಸರಿಯಪ್ಪ, ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ ಅಂತ ಹೇಳಿದ್ರು. ಪಾರ್ಟಿನೂ ಒಳ್ಳೆ ಪಾರ್ಟಿ, ಮಾತ್ರ ನಮಗೆ ಸಿಕ್ಕಿದ ಪಾರ್ಟಿನೂ ಅಷ್ಟು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅದು ಕೇಳ್ತಾರೆ ಫಸ್ಟ್ ಎಲ್ಲಿದೆಯಪ್ಪ ಏನಂತೇಳಿ. ಮಸ್ತ್ ಅವರು ಮಾತಾಡ್ತಾರಲ್ಲ, ಅದೇ ಖುಷಿ ನಮಗೆ. ಯಾಕಂದರೆ ಅಷ್ಟು ಕ್ಲೀನಾಗಿ ಮಾಡ್ತಾರೆ. ಎಂತ ಮಾಡೋಲ್ಲ, ನಾವು ಹೋಗ್ಬೇಕಲ್ಲ ಅಂತೇಳಿ ಹೋದೆ. ಮತ್ತು ಸ್ವಲ್ಪ ಅಪ್ಪೆಲ್ಲ ಇದೆ, ಅದು ನಮ್ಮ ಗಾಡಿಗೆ ಅಷ್ಟು ಗೊತ್ತಾಗಲ್ಲ, ಯಾಕಂದ್ರೆ ನಮ್ಮ ಗಾಡಿ ಪಿಕಪ್ಪಲ್ಲಿ. ಮತ್ತು ಇಷ್ಟು ದಿನ ವೀಡಿಯೋ ಬಂದಿಲ್ಲ ಅಂತೇಳಿ ಇದು ಮಾಡಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಬನ್ನಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.